ನನ್ನ ಹೃದಯದಲ್ಲಿ ನಿಮಗಾಗಿ ಹುಟ್ಟಿರೋ ಭಾವನೆಗಳು, ಅದಕ್ಕೂ ನಾನು ಬಹಿಷ್ಕಾರ ಹಾಕ್ತೀನಿ. ನನಗೀಗ ಅರ್ಥ ಆಯ್ತು. ನನ್ನ ಪಿತಾಶ್ರೀ ನಿಮಗೆ ಶಾಪ ಕೊಟ್ಟಿದ್ದಾರಲ್ಲ, ಅದಕ್ಕೆ ನೀವು ಯೋಗ್ಯರು. ನೀವು ಅಲೆಮಾರಿ, ಆಶ್ರಯ ಇಲ್ಲದೆ ಇರೋ ಅಘೋರಿ ಅಷ್ಟೇ. ನಿಮಗೆ ಈ ಅರಮನೆಯಲ್ಲಿ ಯಾವ ಸ್ಥಾನನೂ ಇಲ್ಲ. ನನಗೆ ಆ ಕಾಡಲ್ಲಿ ಸ್ಥಾನ ಇರ್ಲಿಲ್ವಲ್ಲ, ಅದೇ ರೀತಿ ಹೊರಟು ಹೋಗಿ ಇಲ್ಲಿಂದ. ಹೋಗಿ, ಇಲ್ಲಿ ನಿಮ್ಮ ಅವಶ್ಯಕತೆನೇ ಇಲ್ಲ. ಹೋಗಿ ಇಲ್ಲಿಂದ, ಹೋಗಿ ಶಿವ. ಸತಿಯ ಆಸೆ ಆಗ್ಲಿ, ಅವಳ ಪ್ರೀತಿ ಪರೀಕ್ಷೆ ಕೂಡ ಪೂರ್ತಿ ಆಗ್ಲಿಲ್ಲ. ಅವಳು ಸಂದಿಗ್ಧ ಸ್ಥಿತಿಯಲ್ಲಿದ್ಲು. ಅವಳು ವೈರಾಗ್ಯದ ದೊಡ್ಡ ಪ್ರಯಾಣ ಮಾಡಬೇಕಾಗಿತ್ತು. ಹಾಗೆ ಯಾತ್ರೆ ಮಾಡೋ ಸಮಯದಲ್ಲಿ ಅವಳು ಶಿವನ ಪ್ರೀತಿಯ ದಾರಿಯಲ್ಲೇ ನಡಿಬೇಕಾಗಿತ್ತು. ನಂದಿ, ಮಾತೆಂತೂ ಮಹಾದೇವನ ಮೇಲೆ ಸಿಟ್ಟು ಮಾಡಿಕೊಂಡ್ರು. ನಾನು ನಾರಾಯಣನಿಗೆ ಮಾತು ಕೊಟ್ಟಿದ್ದೀನಿ, ನಾನು ಶಿವ ಮತ್ತು ಸತಿ ಪುನರ್ಮಿಲನ ಮಾಡಿಸ್ತೀನಿ ಅಂತ. ನಾನು ಕೊಟ್ಟಿದ್ದ ಮಾತಿಗೆ ಏನು ಉತ್ತರ ಕೊಡ್ಲಿ? ನಾವು ಹೋಗಿ ಒಂದ್ಸಲ ಪ್ರಭುಗಳ ಹತ್ರ ಪ್ರಾರ್ಥನೆ ಮಾಡಬೇಕು ನಾರದರೆ. ಬನ್ನಿ ನನ್ನ ಜೊತೆ. ಪ್ರಣಾಮಗಳು ಪ್ರಭು. ಪ್ರಣಾಮಗಳು ಪ್ರಭು. ಪ್ರಭು, ಮಾತೆ ಸತಿ ನಿಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾರೆ. ನೀವು ಅವರ ಮಾತಿಂದ ಬೇಜಾರು ಮಾಡ್ಕೋಬೇಡಿ. ಅವರ ತಂದೆ ಪ್ರಜಾಪತಿ ದಕ್ಷನ ಸಂಸ್ಕಾರದಿಂದಾಗಿ ಅವರು ಹಾಗೆ ಹೇಳ್ತಾ ಇದ್ದಾರೆ. ಹೌದು ಪ್ರಭು, ಅವ್ರು ಈಗಲೂ ನಿಮ್ಮನ್ನ ಇಷ್ಟಪಡ್ತಾ ಇದ್ದಾರೆ. ಒಂದು ಸಲ ನಿಮ್ಮ ಹೃದಯದಲ್ಲಿ ಅವರಿಗೆ ಜಾಗ ಕೊಡಿ, ಆಮೇಲೆ ಎಲ್ಲ ಸರಿ ಹೋಗುತ್ತೆ ಪ್ರಭು. ಯಾವುದು ದೂರ ಆಯಿತೋ, ಯಾವುದು ಬೇರೆ ಆಯಿತೋ, ಅದಕ್ಕೆ ನನ್ನ ಜೀವನದಲ್ಲಿ ಯಾವ ಸ್ಥಾನನೂ ಇಲ್ಲ. ನನ್ನ ಕ್ಷಮಿಸ್ಬಿಡಿ ಪ್ರಭು. ಈಗ ಶಿವನನ್ನ ಧ್ಯಾನದಿಂದ ಹೊರಗಡೆ ತರೋಕೆ ನಾನೇ ಏನಾದ್ರೂ ಮಾಡಬೇಕು. ಏನ್ ವಿಷಯ ದೇವಿ? ಬೆಳಿಗ್ಗೆನೆ ಪೂಜೆ ಸಾಮಗ್ರಿನೆಲ್ಲ ತಗೊಂಡು ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಿ? ಅದೇ ಜಾಗಕ್ಕೆ, ಎಲ್ಲಿ ನಾನು ಮೊದಲನೇ ಸಲ ತಪಸ್ ಮಾಡಿದ್ನೋ ಅಲ್ಲಿಗೆ. ಅದೇ ಜಾಗದಲ್ಲಿ ಮಹಾದೇವ ನನ್ನನ್ನ ಅಮ್ಮ ಅಂತ ಕರೆದ್ರು. ಒಬ್ಬ ತಾಯಿ ತನ್ನ ಮಗನಿಗೆ ಋಣದ ಭಾರವನ್ನಲ್ಲ, ಆಶೀರ್ವಾದದ ಕವಚ ಕೊಡಬೇಕು ತಾಯಿ. ಅಲ್ಲೇ ನನ್ನ ಮನೋಕಾಮನೆ ಪೂರ್ತಿಯಾಗಿದ್ದು. ಹೌದಾ? ಶಿವಲಿಂಗ ಇರೋ ಜಾಗಕ್ಕ? ಆದ್ರೆ ಯಾಕೆ ದೇವಿ? ತಪಸ್ ಮಾಡೋಕೆ.
ಈಗ ಜಗತ್ತಿಗೆ ಅಂಥ ಸಂಕಟ ಏನು ಬಂದಿದೆ ದೇವಿ? ನೀವು ಮತ್ತೆ ತಪಸ್ ಮಾಡಕ್ ಹೋಗ್ತಾ ಇದ್ದೀರಾ? ಸಂಕಟ ಜಗತ್ತಿಗಲ್ಲ ಋಷಿವರ್ಯ. ಸಂಕಟ ಬಂದಿರೋದು ಒಬ್ಬ ತಾಯಿಗೆ. ಅದನ್ನೇ ಪರಿಹಾರ ಮಾಡ್ಕೊಳ್ಳೋಕೆ ನಾನಲ್ಲಿಗೆ ಹೋಗ್ತಾ ಇದ್ದೀನಿ. ಆದ್ರೆ ನೀವೀಗ ಯಾರ ಹತ್ರ ಹೋಗ್ತಾ ಇದ್ದೀರೋ ಅವರು ಅಲ್ಲಿಲ್ವಲ್ಲ. ಅವರು ನಿಮ್ ಜೊತೆನೇ ಇದ್ದಾರಲ್ಲ ದೇವಿ. ಇದ್ರು, ಮಗನಾಗಿ ನನ್ನ ಜೊತೆನೇ ಇದ್ರು. ಆದ್ರೆ ಈ ಜಗತ್ತು ಹೋರಾಟ ಮಾಡಿ ಅವರನ್ನ ನನ್ನಿಂದ ಮತ್ತೆ ನನ್ನನ್ನ ಅವರಿಂದ ದೂರ ಮಾಡಿದೆ. ಅದಕ್ಕೋಸ್ಕರನೇ ನಾನು ಮತ್ತೆ ತಪಸ್ ಮಾಡಕ್ ಹೋಗ್ತಾ ಇದ್ದೀನಿ, ಮತ್ತೆ ಅವರನ್ನ ಪಡ್ಕೊಳ್ಳೋಕೆ. ಆದ್ರೆ ನಿಮಗೆ ಚೆನ್ನಾಗಿ ಗೊತ್ತಿದೆಯಲ್ಲ ದೇವಿ, ಒಂದು ಸಲ ದೇವಾಧಿದೇವ ಮಹಾದೇವ ಧ್ಯಾನ ಕೂತ್ರೆ ಅವರ ಧ್ಯಾನದ ಸ್ಥಿತಿ ಯುಗ ಯುಗಗಳವರೆಗೂ ಸಾಗುತ್ತೆ. ಯಾವುದಾದ್ರೂ ಕಾರಣದಿಂದಾಗಿ ಅವರ ಧ್ಯಾನ ಪೂರ್ಣ ಆಗೋಕ್ಕೂ ಮುಂಚೆನೆ ಭಂಗ ಆಗಿಬಿಟ್ರೆ ಖಂಡಿತವಾಗ್ಲೂ ಏನಾದ್ರೂ ಅನಾಹುತ ನಡೆಯುತ್ತೆ. ನಾನು ಶಿವನ ಧ್ಯಾನ ಭಂಗ ಮಾಡೋಕೆ ತಪಸ್ಸು ಮಾಡ್ತಾ ಇಲ್ಲ ಋಷಿವರ್ಯ. ಧ್ಯಾನದ ಅವಧಿನ ಕಡಿಮೆ ಮಾಡೋಕ್ ಹೋಗ್ತಾ ಇದ್ದೀನಿ ಋಷಿವರ್ಯ. ಈಗ ದೇವಿ ಪಾರ್ವತಿಗೆ ಅವ್ರ ಪ್ರಕಾರ ಪ್ರಯತ್ನ ಮಾಡೋ ಅಧಿಕಾರ ಇದ್ರೆ ನನಗೂ ನನ್ನ ಪ್ರಯತ್ನ ಮಾಡೋದಿಕ್ಕೆ ತಪಸ್ಸು ಮಾಡೋ ಅಧಿಕಾರ ಇದೆ ಋಷಿವರ್ಯ. ಇದೇ ಸತ್ಯ. ಮಗ ಯಾವ ರೂಪದಲ್ಲಿರ್ತಾನೋ ತಾಯಿನೂ ಅದೇ ರೂಪದಲ್ಲಿರ್ತಾಳೆ. ಈಗ ಧ್ಯಾನದಲ್ಲಿರೋದೇ ನಿನಗಿಷ್ಟ ಅನ್ನೋದೇ ಆಗಿದ್ರೆ ಇವತ್ತಿನಿಂದ ನಾನು ಧ್ಯಾನದಲ್ಲೇ ಇರ್ತೀನಿ. ನೀನು ಧ್ಯಾನದಲ್ಲಿರೋ ಕಾರಣ ನನಗೆ ಗೊತ್ತಿಲ್ಲ ಶಿವ. ಆದರೆ ನಾನು ಧ್ಯಾನಕ್ಕೆ ಹೋಗ್ತಾ ಇರೋ ಕಾರಣ ಕೇವಲ ನೀನು. ಎಲ್ಲಿವರೆಗೂ ನೀನು ಧ್ಯಾನದಿಂದ ಹೊರಗಡೆ ಬರಲ್ವೋ ಅಲ್ಲಿವರೆಗೂ ನಾನು ಧ್ಯಾನದಿಂದ ಹೊರಗಡೆ ಬರಲ್ಲ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಈಶ್ವರ ಯಾರ್ದು? ಓಂ ನಮಃ ಶಿವಾಯ. ಎಲ್ಲಿಂದ ಬರ್ತಿದೆ? ಇಲ್ಲಿ ಯಾರೋ ಶಿವನ ಜಪ ಮಾಡ್ತಿರೋ ಹಾಗಿದೆ, ಆದ್ರೆ ಯಾರು ಕಾಣಿಸ್ತಾನೆ ಇಲ್ವಲ್ಲ. ಒಂದ್ ವೇಳೆ ನನ್ನ ಶಿವ ಧ್ಯಾನಕ್ಕೆ ಹೋಗಿರೋದ್ರಿಂದ ಇದೇನಾದ್ರೂ ನನ್ನ ಭ್ರಮೇನಾ? ಶಿವಾಯ.
ಖಂಡಿತ ಇದು ನನ್ನ ಭ್ರಮೆನೆ. ಓಂ ನಮಃ ಶಿವಾಯ. ಓಂ ನಮಃ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಮತ್ತೆ ಅದೇ ಶಿವಮಂತ್ರದ ಜಪದ ಸ್ವರ. ಇಲ್ಲ, ಇದು ಭ್ರಮೆ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಖಂಡಿತ ಯಾರೋ ಇದ್ದಾರೆ, ಆದ್ರೆ ನನಗೆ ಯಾಕೆ ಕಾಣಿಸ್ತಾ ಇಲ್ಲ? ನಮಃ ಶಿವಾಯ. ನೆರೆಮನೆ ಗೆಳತಿ, ಈಗ ತುಂಬಾ ಹೊತ್ತಾಗಿ ಹೋಗಿದೆ. ಇಷ್ಟೊತ್ತಿಗೆ ಶಿವ ಧ್ಯಾನದಿಂದ ಹೊರಗೆ ಬರ್ಬೇಕಾಗಿತ್ತು. ಬಹಳ ದಿನ ಆಯ್ತು ಇವನ್ ಜೊತೆ ಆಟಾಡಿ. ಅಮ್ಮನ್ ಕೈ ತುತ್ತಿಂದು ಕೂಡ ತುಂಬಾ ದಿನ ಆಯ್ತು. ಎದ್ದೇಳು ಗೆಳೆಯ ಶಿವ, ಎದ್ದೇಳು ಗೆಳೆಯ ಶಿವ, ಎಚ್ಚರ ಮಾಡ್ಕೋ. ಹೇ ಮಹಾದೇವ, ದೇವಿ ಪಾರ್ವತಿ ಮತ್ತೆ ನಿಮ್ಮಮ್ಮ ಅನಸೂಯನ ಬಗ್ಗೆ ಯೋಚನೆ ಮಾಡಿ ನಿಮ್ಮಮ್ಮ ನಿಮ್ಮನ್ನ ಧ್ಯಾನದಿಂದ ಎಬ್ಸೋದಕ್ಕೆ ಘೋರ ತಪಸ್ ಮಾಡ್ತಾ ಇದ್ದಾಳೆ. ನೀವು ಎಚ್ಚರ ಆಗಲೇಬೇಕು. ಓಂ ನಮಃ ಶಿವಾಯ. ಓಂ ನಮಃ ಈ ಸ್ವರದ ಚಿಂತೆ ಬಿಟ್ಟು ಶಿವಾಯ. ನಾನು ನನ್ನ ಮಗ ಬಾಲಶಿವನ ಧ್ಯಾನದ ಚಿಂತೆ ಮಾಡಬೇಕು. ನಮಃ ಶಿವಾಯ. ಶಿವನನ್ನು ಧ್ಯಾನದಿಂದ ಹೊರಗೆ ತರೋದಿಕ್ಕೆ ನಮಃ ನಾನು ನನ್ನ ಧ್ಯಾನದ ಬಗ್ಗೆ ಗಮನ ಕೊಡಬೇಕು. ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನನ್ನನ್ನ ನನ್ನ ಧ್ಯಾನದಿಂದ ವಿಚಲಿತ ಮಾಡ್ತಿರೋ ಈ ಸ್ವರದ ಮೂಲವನ್ನ ಹುಡುಕ್ಲೇಬೇಕು. ಇಲ್ದೇ ಇದ್ರೆ ನಾನು ಧ್ಯಾನ ಮಾಡಕ್ಕಾಗಲ್ಲ. ಎಲ್ಲಿಂದ ಬರ್ತಿದೆ ಈ ಸ್ವರ? ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಮಂತ್ರದ ಜಪದ ಸ್ವರ ಖಂಡಿತ ಈ ಭೂಮಿ ಕೆಳಗಿಂದಾನೆ ಬರ್ತಿದೆ. ಆದ್ರೆ ಭೂಮಿಯ ಆಳದಲ್ಲಿ ಯಾರಿರೋದಕ್ಕೆ ಸಾಧ್ಯ? ನಿಜವಾದ ಶಿವಭಕ್ತನ? ಓಂ ನಮಃ ಶಿವಾಯ. ಹಾಗೊಂದ್ ವೇಳೆ ಅಲ್ಲಿ ಯಾರಾದ್ರೂ ಇದ್ರೆ ನಾನು ಆ ಶಿವಭಕ್ತನನ್ನ ಪರಿಚಯ ಮಾಡ್ಕೊಳ್ಳೋದು ನಮಃ ಶಿವಾಯ. ಮಹತ್ವಪೂರ್ಣ ವಿಷಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಒಂದು ವೇಳೆ ನಾನು ಶುದ್ಧ ಮನಸ್ಸಿನಿಂದ ಸತಿತ್ವ ಧರ್ಮದ ಪಾಲನೆ ಮಾಡಿದ್ರೆ ನನಗೆ ಕೇಳಿಸ್ತಾ ಇರೋ ಈ ಧ್ವನಿಯ ಮೂಲ ಈ ಕೂಡ್ಲೆ ನನಗೆ ಕಾಣಿಸ್ಬೇಕು. ಓಂ ನಮಃ ಶಿವಾಯ. 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 ದೇವಿ,
ನೀವು ತಪಸ್ ಮಾಡಕ್ ಹೋಗಿದ್ರಿ ಅಲ್ವಾ? ಇಲ್ಲೇನ್ ಮಾಡ್ತಾ ಇದ್ದೀರಾ? ಭೂಮಿ ಒಳಗಡೆ ಕೂತು ತಪಸ್ಸು ಮಾಡ್ತಾ ಇರೋ ಶಿವಭಕ್ತನನ್ನ ಹುಡ್ಕೋ ಪ್ರಯತ್ನ ಮಾಡ್ತಾ ಇದ್ದೀನಿ ಋಷಿವರ್ಯ. ಅದು ಈ ಜಾಗದಲ್ಲ. ಹೌದು ಋಷಿವರ್ಯ. ನನ್ಗೇನ್ ಅನ್ನಿಸ್ತಾ ಇದೆ ಅಂದ್ರೆ ಶಿವನ ಯಾರೋ ಪರಮ ಭಕ್ತ ಖಂಡಿತವಾಗ್ಲೂ ಇದ್ದಾನೆ. ಅವನು ಭೂಮಿ ಆಳದಲ್ಲಿ ಕೂತು ಧ್ಯಾನದಲ್ಲಿ ಮುಳುಗೋಗಿದ್ದಾನೆ. ಮತ್ತೆ ನನಗೇನ್ ಅನ್ನಿಸ್ತಾ ಇದೆ ಅಂದ್ರೆ ಶಿವ ಧ್ಯಾನಕ್ಕೆ ಹೋಗೋದಿಕ್ಕೆ ಕಾರಣ ಕೂಡ ಈ ಭಕ್ತನೇ ಇರ್ಬೋದು ಅಂತ. ನನಗೀಗ ಗೊತ್ತಾಗ್ಬೇಕಾಗಿರೋ ವಿಷಯ ಅಂದ್ರೆ ಈ ಶಿವಭಕ್ತ ಯಾರು ಋಷಿವರ್ಯ? ದೇವಿ, ಶಿವನ ಇಂಥ ಭಕ್ತ ಒಬ್ಬನೇ ಇರೋದು. ಲಕುಲೇಶ. ಹೌದು ದೇವಿ, ಲಕುಲೇಶನೇ ಆ ಪರಮ ಭಕ್ತ. ಅವನು ದೇವಿ ಸತಿಯ ದೇಹಾಂತ್ಯದ ನಂತರ ಶಿವನ ವಿರಕ್ತಿಯಿಂದ ದುಃಖಿತನಾಗಿ ಭೂಮಿಯೊಳಗೆ ಹೋಗಿ ಸಮಾಧಿ ಸ್ಥಿತಿಯಲ್ಲಿ ಲೀನಾದ. ಅವತ್ತಿಂದ ಇವತ್ತಿನವರೆಗೂ ಅವನು ಭೂಮಿಯೊಳಗೆ ಇದ್ದಾನೆ. ನೀವು ಸತ್ಯನೇ ಹೇಳ್ತಾ ಇದ್ದೀರಾ. ಅವರು ಎಂಥ ಭಕ್ತ ಅಂದ್ರೆ ನನ್ನ ಜನ್ಮದಲ್ಲಿ ಅಂತ ಭಕ್ತನನ್ನ ನಾನು ನೋಡಿಲ್ಲ. ಒಂದು ದಿನ ನನಗೆ ಅವರನ್ನ ಭೇಟಿಯಾಗೋ ಸೌಭಾಗ್ಯ ಪ್ರಾಪ್ತಿಯಾಗಿತ್ತು. ಆದ್ರೆ ನಾನು ಅವ್ರನ್ನ ಗುರ್ತಿಡಿಯಕ್ಕೆ ಆಗ್ಲಿಲ್ಲ. ದಯವಿಟ್ಟು ಈ ಪ್ರಸಾದನ ಸ್ವೀಕರಿಸಿ. ನಿಮಗೆ ಈಗಲೇ ಬುದ್ಧಿ ಕಲಿಸ್ತೀನಿ. ನಿಂತ್ಕೋ. ಯಾರಿವನು ಹುಚ್ಚ? ನಮ್ಮ ಭಗವಂತನಿಗೆ ಇವನು ಅವಮಾನ ಮಾಡ್ತಾ ಇದ್ದಾನೆ. ಇವನ ಕುತ್ತಿಗೆ ಹಿಡಿದು ಇಲ್ಲಿಂದ ಆಚೆ ಹಾಕಿ. ಇವತ್ತೇ ಈಗಲೇ ಈ ಕ್ಷಣ ಭಕ್ತ ಲಕುಲೇಶ ಮತ್ತೆ ಅವನ ಭಗವಂತ ಮಹಾದೇವ ಇಬ್ರು ಸಮಾಧಿ ಸ್ಥಿತಿಗೆ ಹೋಗ್ತಾರೆ. ನಾನು ಅವರಿಗೆ ಅವಮಾನ ಮಾಡಿದೆ. ನಾನು ತುಂಬಾ ದೊಡ್ಡ ಅಪರಾಧ ಮಾಡಿಬಿಟ್ಟೆ. ಸಮಾಧಾನ ಮಾಡ್ಕೊಳ್ಳಿ. ಇದರ ಅರ್ಥ ಏನು ಅಂದ್ರೆ ದೇವಿ, ಬಾಲಶಿವ ಮತ್ತು ಲಕುಲೇಶನ ಧ್ಯಾನದ ಮಧ್ಯೆ ಏನೋ ಸಂಬಂಧ ಇದ್ದೇ ಇದೆ. ಯಾಕೆಂದ್ರೆ ಈ ಘಟನೆ ಆದ್ಮೇಲೆನೆ ನಮ್ಮ ಬಾಲಶಿವ ಧ್ಯಾನದ ಗಂಭೀರ ಸ್ಥಿತಿಗೆ ಪ್ರವೇಶ ಮಾಡಿತು. ನೀವು ಸತ್ಯ ಹೇಳ್ತಾ ಇದ್ದೀರಾ ಋಷಿವರ್ಯ. ಆದ್ರೆ ನನಗೊಂದು ವಿಷಯದ ಬಗ್ಗೆ ಆಶ್ಚರ್ಯ ಇದ್ದೇ ಇದೆ. ದೇವಿ ಪಾರ್ವತಿ ಆದಿಶಕ್ತಿ ಅಲ್ವಾ? ಆದ್ರೆ ಅವ್ರಿಗೆ ಈ ವಿಷಯದ ಬಗ್ಗೆ ಯಾಕೇನು ಗೊತ್ತಿಲ್ಲ? ಅವರ ಪರಿಧಿನೇ ಕಾರಣ. ನಿಮ್ಮ ಮಾತಿನ ಅರ್ಥ? ಅದರ ಅರ್ಥ ಇಷ್ಟೇ ದೇವಿ, ದೇವಿ ಪಾರ್ವತಿ ತನ್ನ ಪರಿಧಿಯನ್ನ ಅತಿಕ್ರಮಣ ಮಾಡೋದಿಲ್ಲ. ವಿಶೇಷವಾಗಿ ದೇವಾಧಿದೇವ ಮಹಾದೇವ ಮತ್ತೆ ಅವರ ಭಕ್ತರ ಮಧ್ಯ ಅವರು ಯಾವತ್ತೂ ಬರೋದೇ ಇಲ್ಲ. ಬಹುಶಃ ಇದೇ ಕಾರಣಕ್ಕೆ ಇರಬೇಕು ಅವರು ಈ ವಿಷಯಕ್ಕೆ ತಲೆ ಹಾಕಿಲ್ಲ. ಆದ್ರೆ ಈಗ ಈ ಸತ್ಯ ನನಗೆ ಗೊತ್ತಾಗಿದೆ ಋಷಿವರ್ಯ. ನಾನಿನ್ನು ಸುಮ್ಮನೆ ಕೂರೋದಿಲ್ಲ. ನಾನು ಲಕುಲೇಶನ್ನ ಧ್ಯಾನದಿಂದ ಹೊರಗೆ ತರುವಂಥ ಪ್ರಯತ್ನ ಮಾಡ್ತೀನಿ. ಮತ್ತೆ ಅವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಅವರು ನನ್ನ ಬಾಲಶಿವನನ್ನ ಧ್ಯಾನದಿಂದ ಹೊರಗೆ ಕರ್ಕೊಂಡು ಬನ್ನಿ ಅಂತ. ಆದ್ರೆ ಧ್ಯಾನದಿಂದ ಹೊರಗೆ ಕರ್ಕೊಂಡು ಬರೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ ದೇವಿ. ತ್ರಿಮೂರ್ತಿಗಳನ್ನ ಮಕ್ಕಳಾಗಿ ಪಡೆಯೋದು ಸುಲಭ ಆಗಿರ್ಲಿಲ್ಲ. ನನಗೆ ನಿಮ್ಮ ಸಾಮರ್ಥ್ಯ ಮತ್ತೆ ನಿಮ್ಮ ತಪಶಕ್ತಿ ಬಗ್ಗೆ ಸ್ವಲ್ಪನೂ ಸಂದೇಹ ಇಲ್ಲ ದೇವಿ. ನಿಮಗೆ ವಿಶ್ವಾಸ ಇದೆ ಅಂದ್ರೆ ನಾನು ಅದೇ ತಪಸ್ಸಿನ ಶಕ್ತಿಯನ್ನ ನನ್ನ ಸಾಧನವಾಗಿ ಮಾಡ್ಕೋತೀನಿ. ಮತ್ತೆ ನಾನೀಗ ಬೆಂಕಿಯಲ್ಲಿ ನಿಂತು ಲಕುಲೇಶ ಧ್ಯಾನದಿಂದ ಆಚೆ ಬರಬೇಕು ಅಂತ ಸಂಕಲ್ಪ ಮಾಡ್ಕೋತೀನಿ.
ಶಿವಭಕ್ತ ಲಕುಲೇಶ ಧ್ಯಾನದಿಂದ ಆಚೆ ಬರೋವರೆಗೂ ನಾನು ಅನ್ನ ನೀರು ಏನೂ ಸ್ವೀಕಾರ ಮಾಡೋದಿಲ್ಲ. ಇದು ಮಹಾಸತಿ ಅನಸೂಯ ಮಾಡ್ತಿರೋ ಶಪಥ ಋಷಿವರ್ಯ.